ಬಾಲ್ ರೆಗ್ಯುಲೇಷನ್ ಬಾಲ್ಗಳು ಇಲ್ಲಿ ಹಿಡಿತಿದ್ದೀನಿ ಅಂದರೆ ಅದೇ ನನಗೆ ಎಡ್ಜ್ ಆದರೆ ನನಗೆ ಇಲ್ಲಿ ಬರುತ್ತೆ. ಸೊ ಇಲ್ಲಿಂದ ನನಗೆ ಈಸಿ ಇರುತ್ತೆ. ಅದೇ ನಾನು ರೆಗ್ಯುಲೇಷನ್ ಬಾಲೇ ಇಲ್ಲಿ ಹಿಡಿತಾ ಇದ್ದೀನಿ ಅಂದರೆ ಎಡ್ಜ್ ಆದರೆ ಅಲ್ಲಿ ಹೋಗುತ್ತೆ. ವೆಲ್ಕಮ್ ಬ್ಯಾಕ್. ದಿಸ್ ಇಸ್ ನ್ಯಾಷನಲ್ ಟಿವಿ ಪ್ರೆಸೆನ್ಸ್ ಕ್ರಿಕೆಟ್ ಸೀಕ್ರೆಟ್ 100 days 101 ಕ್ರಿಕೆಟ್ ಟೆಕ್ನಿಕ್. ಇವತ್ತು ವಿಕೆಟ್ ಕೀಪಿಂಗಲ್ಲಿ ನಾವು ಅಪ್ ಟು ದ ಸ್ಟಂಪ್ಸು ಸ್ಪಿನ್ನರ್ ಆಗಿರ್ಬೋದು ಅಥವಾ ಫಾಸ್ಟ್ ಬೌಲರ್ ಆಗಿರ್ಬೋದು, ಆಫ್ ಸ್ಪಿನ್ನರ್ಗೆ ಏನು ಮೂವ್ಮೆಂಟ್ ಇರುತ್ತೆ, ಲೆಗ್ ಸ್ಪಿನ್ನರ್ಗೆ ಏನು ಮೂವ್ಮೆಂಟ್ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಲಾಸ್ಟ್ ವೀಡಿಯೋದಲ್ಲಿ ಫಾಸ್ಟ್ ಬೌಲರ್ಸ್ಗೆ ಬೇನ್ ಸ್ಟಂಪ್ಸ್ ಹೇಗೆ ರೀತಿ ಮೂವ್ ಮಾಡಬೇಕಾಗುತ್ತೆ, ಯಾವ ರೀತಿ ಎಷ್ಟು ದೂರ ನಿಂತ್ಕೋಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಸೊ ಈಗ ಸ್ಪಿನ್ನರ್ಸ್ಗೆ ಮೂವ್ಮೆಂಟ್ ಹೇಗಿರುತ್ತೆ. ಇಲ್ಲಿ ಫಸ್ಟ್ ಬೇಸಿಕ್ಕು ಸ್ಟ್ರೈಟ್ ಬರೋ ಬಾಲು, ಅಂದರೆ ಸ್ಪಿನ್ ಆಗ್ತಿಲ್ಲ, ಸ್ಟ್ರೈಟೇ ಬರ್ತಿದೆ. ಮೀಡಿಯಮ್ ಪೇಸರ್ ಅಂದ್ಕೊಳ್ಳಿ. ಅಪ್ ಟು ದ ಸ್ಟಂಪ್ಸ್ ಇದ್ದರೆ ನಿಮಗೆ ಇಲ್ಲಿ ತುಂಬ ಇಂಪಾರ್ಟೆಂಟಾಗಿ ಪೊಸಿಷನ್ ತೊಗೊಂಡಿರ್ತೀವಿ, ಇಲ್ಲಿರ್ತೀವಿ. ಸೊ ಬಾಲ್ ಲೈನ್ ಎಲ್ಲಿ ಹೋಗುತ್ತೆ ಅಲ್ಲಿ ನಾವು ಮೂವ್ ಮಾಡಿಕೊಂಡು ಆಮೇಲೆ ತೊಗೋಬೇಕಾಗತ್ತೆ. ಸೊ ಸ್ಟ್ರೈಟ್ ಬರ್ತಿದೆ ಅಂದ್ಕೊಳ್ಳೋಣ, ಸ್ಪಿನ್ನರ್ಸು ಅದರಲ್ಲಿ ಸ್ಟ್ರೈಟಾಗಿ ಹಾಕಿದ್ದಾರೆ, ಅಥವಾ ಮೀಡಿಯಮ್ ಪೇಸರ್ ಸ್ಟ್ರೈಟ್ ಬರ್ತಿದೆ ಅಂದ್ಕೊಳ್ಳೋಣ. ಸೊ ಯೂಶ್ವಲಿ ತುಂಬ ಕಾಮನಾಗಿ ಮಕ್ಕಳು ಏನು ಮಾಡ್ತಾರೆ ಅಂದರೆ, ಇಲ್ಲಿರ್ತಾರೆ, ಬಾಲು ಲೆಂತ್ ನೋಡಿದಕ್ಕೆ ಇಲ್ಲಿ ಬಂದು ಆಮೇಲೆ ಮೂವ್ ಆಗ್ತಾರೆ. ಸೊ ಇದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆದಮೇಲೆ ಬಾಲ್ ರಿಲೀಸ್ ಆಗ್ತಿದ್ದಾಗೆ ಗೊತ್ತಾಗುತ್ತೆ ಬಾಲ್ ಎಲ್ಲಿದೆ ಅಂತ. ಸೊ ಅವಾಗಾದರೆ ಓಕೆ. ಬಟ್ ಯೂಶ್ವಲಿ ಎಕ್ಸ್ಪೆಷಲಿ ಮುಂದೆ ಬೀಳ್ತಿರೋವು ನೀವು ಎದ್ದೆಲ್ಲ ಕುತ್ಕೊಂಡು ಮತ್ತೆ ಕೂರೋಕ್ಕಾಗಲ್ಲ. ಹಾಗಾಗಿ ನನ್ನ ರೈಟ್ ಫುಟ್ ಲೈನಲ್ಲಿದೆ ಬಾಲ್ ಅಂದರೆ ಇಲ್ಲಿ ನಾನು ಇಲ್ಲೇ ಕೆಳಗಡೆ ಇಟ್ಕೊಂಡು ಮೂವ್ ಮಾಡಿ ಬಿದ್ದು ಬಾಲ್ ಇದಾಡಬೇಕಾಗತ್ತೆ. ಸೊ ಇಲ್ಲಿಂದ ಈಗ ಬಾಲ್ ಲೈನ್ಗೆ ಹೋಗಿ ಹಿಡಿಬೇಕಾಗತ್ತೆ. ಬರ್ತಿರೋ ರೆಗ್ಯುಲೇಷನ್ಸ್ ಬಾಲ್ಗಳಿಗೆ, ಸ್ಟ್ರೈಟಾಗಿ ಬರ್ತಿರೋ ಬಾಲ್ಗಳಿಗೆ, ಲೈಕ್ ಆಗಲೇ ಲಾಸ್ಟ್ ವೀಡಿಯೋಲ್ಲೇ ಹೇಳಿರೋ ರೀತಿ ಫಾಸ್ಟ್ ಬೌಲರ್ಸ್ಗಾದ್ರೂ ಸರಿ ನಾವು ಒಳಗಡೆ ತೊಗೋಬೇಕಾಗುತ್ತೆ. ಇನ್ನೂ ಸಿಂಪಲಾಗಿ ಹೇಳ್ಕೊಡ್ಬೇಕು ಅಂದರೆ, ಬಾಲು ನಾವು ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಇದ್ದಾನೆ ಅಂದರೆ ನಮ್ಮ ಲೆಫ್ಟ್ ಹ್ಯಾಂಡಲ್ಲಿ ಬಾಲ್ ಕೊಡಬೇಕಾಗುತ್ತೆ. ಎರಡು ಕೈಲಿ ಹಿಡಿತಾ ಇದ್ರೂ ಮೋಸ್ಟ್ ಆಫ್ ದ 90% ಆಫ್ ದ ಬಾಲು ನಮ್ಮ ಲೆಫ್ಟ್ ಹ್ಯಾಂಡಲ್ಲಿ ಸಿಟ್ಟಾಗಬೇಕಾಗುತ್ತೆ. ಅದು ಯಾಕೆ? ಸೊ ಇಲ್ಲಿ ನನಗೆ ಬಾಲು ರೆಗ್ಯುಲೇಷನ್ ಬಾಲ್ಗಳು ಇಲ್ಲಿ ಹಿಡಿತಿದ್ದೀನಿ ಅಂದರೆ ಅದೇ ನನಗೆ ಎಡ್ಜ್ ಆದರೆ ನನಗೆ ಇಲ್ಲಿ ಬರುತ್ತೆ. ಸೊ ಇಲ್ಲಿಂದ ನನಗೆ ಈಸಿ ಇರುತ್ತೆ. ಅದೇ ನಾನು ರೆಗ್ಯುಲೇಷನ್ ಬಾಲೇ ಇಲ್ಲಿ ಹಿಡಿತಾ ಇದ್ದೀನಿ ಅಂದರೆ ಎಡ್ಜ್ ಆದರೆ ಅಲ್ಲಿ ಹೋಗುತ್ತೆ. ಸೊ ಅಪ್ ಟು ದ ಸ್ಟೆಮ್ಸ್ ಇರೋದ್ರಿಂದ ನಾವು ಬಾಲ್ ಕಲೆಕ್ಟ್ ಮಾಡ್ಬೇಕಾದ್ರೆ ಲೆಫ್ಟ್ ಸೈಡ್ ಆಫ್ ದ ಹ್ಯಾಂಡಲ್ಲೇ ಕೂರಬೇಕಾಗುತ್ತೆ. ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆದರೆ ಎಡ್ಜ್ ಆದರೆ ಬಾಲ್ ಈ ಕಡೆ ಬರುತ್ತೆ, ಸಿಂಪಲ್. ಸೊ ಹಾಗಾಗಿ ಅದಕ್ಕೆ ಮೂಮೆಂಟ್ ಯಾವ ರೀತಿ ಇರಬೇಕು ಅಂದರೆ, ಲೆಫ್ಟ್ ಹ್ಯಾಂಡಿಗಾದರೆ ಲೆಫ್ಟ್ ಹ್ಯಾಂಡಲ್ಲಿ ತೊಗೊಳೋದಕ್ಕಾದರೆ ಇಲ್ಲಿಂದ ಸ್ಟ್ರೈಟ್ ಬಂದಿದೆ ಅಂದರೆ ಇಲ್ಲಿಂದ ನಾನು ಸ್ಟ್ರೈಟ್ ಮೇಲೆ ಇದ್ರೇ ನನಗೆ ಲೆಫ್ಟ್ ಹ್ಯಾಂಡಲ್ಲಿ ಬರುತ್ತೆ. ಅದೇ ನಂದು ಬಾಲ್ ಅಲ್ಲಿ ಹೋಯ್ತು ಅಂದರೆ ನಾನು ಇಲ್ಲೇ ಹಾಕೋಕ್ಕಾಗಲ್ಲ, ಇಲ್ಲಿ ಮೂವ್ ಮಾಡಿ ಮತ್ತೆ ನಾನು ಲೆಫ್ಟ್ ಹ್ಯಾಂಡಲ್ಲಿ ತೊಗೋಬೇಕಾಗತ್ತೆ. ಇಲ್ಲಿಂದ ಸ್ಟ್ರೈಟ್ ಆದರೆ ಓಕೆ, ಇಲ್ಲಿ ಬಂದರೆ ಕೈ ಕೆಳಗಡೆ ಇಟ್ಕೊಂಡು ಎತ್ಕೋಬೇಕಾಗತ್ತೆ ಲೆಫ್ಟ್ ಹ್ಯಾಂಡ್ ಲೈನಲ್ಲಿದ್ದಾಗ. ಇನ್ನೂ ಆಚೆ ಹೋಯ್ತಾ ಹೋಗ್ಬೇಕಾಗತ್ತೆ, ಹೋಗಿ ನಾವು ಕಲೆಕ್ಟ್ ಮಾಡಬೇಕಾಗತ್ತೆ. ಇದು ಮೂಮೆಂಟ್ಸು ಸ್ಟ್ರೈಟ್ ಬರೋ ಬಾಲ್ಗೆ. ಬಟ್ ಅದೇ ಸ್ಪಿನ್ನರ್ಸ್ಗೆ ಅಲ್ಲೇ ಬಿದ್ರೂ ತಿರುಗುತ್ತಲ್ಲ, ಅದಕ್ಕೇನು ಮಾಡಬೇಕು? ಬಟ್ ಬೇಸಿಕ್ ಒಂದೇ, ಇಲ್ಲಿ ನಮಗೆ ಲೆಫ್ಟ್ ಸೈಡ್ ಹ್ಯಾಂಡಲ್ಲೇ ಕೂತಬೇಕಾಗತ್ತೆ. ಇಲ್ಲಿ ನನಗೆ ಆಫ್ ಸ್ಪಿನ್ನರ್ ಆಗಿರೋದ್ರಿಂದ ಬಾಲ್ ಟರ್ನ್ ಆಗ್ತಾಯಿದೆ ಅಂತಲೇ ಅಸ್ಯೂಮ್ ಮಾಡೋಣ. ಸೊ ಇಲ್ಲಿ ನಾನು ಈ ಬರೋದಾದರೆ ಇಲ್ಲಿ ಹೋಗ್ತೀನಿ, ವಿತ್ ದ ಟರ್ನು, ಹಿಂಗೆ ವಿತ್ ದ ಟರ್ನ್ ಇಲ್ಲಿ ಹೋಗ್ಬೇಕಾಗತ್ತೆ. ಅದೇ ಬಾಲು ಇನ್ನೂ ಆಚೆ ಇದೆ ಅಂದರೆ ನಾನು ಇಲ್ಲೇ ಎತ್ಕೊಂಡು ಇಲ್ಲೇ ಬಾಲ್ನ ಎಕ್ಸ್ಪೆಕ್ಟ್ ಮಾಡಿ ಇಲ್ಲೇ ಸ್ಟ್ರೈಟ್ ತೊಗೋಬೇಕಾಗತ್ತೆ. ಇಲ್ಲಿ ನಾನು ಈಗ ನಾರ್ಮಲ್ ಬಾಲ್ಗೆ ಹೋಗೋ ಥರ ಇಲ್ಲಿ ಹೋದರೆ ಸ್ಪಿನ್ ಆದರೆ ಅಲ್ಲಿ ಹೋಗುತ್ತೆ. ಸೊ ಎರಡು ಮೂಮೆಂಟ್ ಆಗುತ್ತೆ. ಫಸ್ಟ್ ಒಂದು ಇಲ್ಲೋಗಿ ಮತ್ತು ಇಲ್ಲಿ ಬರೋಕ್ಕಾಗುತ್ತೆ. ಸೊ ಎಕ್ಸ್ಪೆಕ್ಟ್ ಬಿಟ್ಟು ಸ್ಪಿನ್ ಆಗ್ತಾಯಿದೆ ಅಂದರೆ ಇಲ್ಲೇ ಹೋಲ್ಡ್ ಮಾಡಿದ್ರೆ ನಮ್ಗೆ ಇಲ್ಲಿಗೆ ವಾಪಸ್ ಬರುತ್ತೆ ಅದು. ಇನ್ನು ಔಟ್ಸೈಡ್ ಆಫು ಅಥವಾ ತುಂಬ ಆಚೆ ಇದೆ ಆಫ್ ಸ್ಪಿನ್ನರ್ಸ್ಗೆ ಅಂದಾಗ ನಾವು ಸ್ವಲ್ಪ ಮೂವ್ ಮಾಡಬೇಕಾಗತ್ತೆ, ಅಕಾರ್ಡಿಂಗ್ ಟು ದ ಸ್ಪಿನ್ ಎಷ್ಟು ಆಗ್ತಿದೆ ಅಂತ. ಎಷ್ಟು ಸ್ಪಿನ್ ಆಗ್ತಿದೆ ಅಷ್ಟು ಮೂವ್ ಮಾಡಬೇಕಾಗತ್ತೆ ಇಲ್ಲಿಂದ ಹೀಗೆ. ಸೊ ಇದು ಆಫ್ ಸ್ಪಿನ್ನರ್ಗಾದರೆ. ಇನ್ನು ಲೆಗ್ ಸ್ಪಿನ್ನರು ಅಥವಾ ಲೆಫ್ಟ್ ಆರ್ಮ್ ಸ್ಪಿನ್ನರು, ಬಾಲು ಈ ಲೈನಲ್ಲಿ ಪಿಚ್ ಆಗ್ತಾಯಿದೆ ಅಂದರೆ ಸ್ಪಿನ್ನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ಅಂದರೆ ಅಲ್ಲಿರೋ ಬಾಲು ಔಟ್ಸೈಡ್ ಲೆಗ್ ಇರೋವಂಥದ್ದು ನಾನು ಇಲ್ಲೇ ನಿಂತ್ಕೊಂಡು ಇಲ್ಲೇ ಕಲೆಕ್ಟ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಇಲ್ಲೋಯ್ತು ಅಂದರೆ ಬಾಲಲ್ಲಿ ಹೋಗುತ್ತೆ. ಸೊ ವೆಯ್ಟ್ ಮಾಡಿ ಇಲ್ಲೇ ತೊಗೋಬೇಕಾಗುತ್ತೆ ಹೀಗೆ. ಇದು ಸ್ಟ್ರೈಟ್ ನನಗೆ ಬರ್ತಿದೆ, ಸ್ಟ್ರೈಟ್ ಪಿಚ್ಚೇನೋ ನನ್ನ ಲೈನಲ್ಲೇ ಆಯಿತು, ಬಟ್ ತಿರುಗ್ತಾ ಇದೆ ಅಂದರೆ ನಾವು ಕೆಳಗಡೆಯಿಂದ ಸ್ಪಿನ್ನ ಆ್ಯಕ್ಸೆಪ್ಟ್ ಮಾಡಿ ನಾವು ಲೆಫ್ಟ್ ಹ್ಯಾಂಡಲ್ಲೇ ತೊಗೋಬೇಕಾಗಿರೋದ್ರಿಂದ ಮೂವ್ ಮಾಡಬೇಕಾಗುತ್ತೆ. ಇಲ್ಲಿ ಇನ್ನೂ ಆಚೆ ಇದೆಯಾ, ಎಕ್ಸ್ಟ್ರಾ ಆಚೆ ಮೂವ್ ಮಾಡಿ ಕಲೆಕ್ಟ್ ಮಾಡಬೇಕಾಗುತ್ತೆ. ಸಿಂಪಲ್ ಕೀ ಪಾಯಿಂಟು ನಮ್ಮ ಲೆಫ್ಟ್ ಹ್ಯಾಂಡಲ್ಲಿ ಕೂರಬೇಕಾಗುತ್ತೆ ಒಂದು ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆದರೆ. ಸೊ ಇದು ಇಂಪಾರ್ಟೆಂಟ್ ಮೂಮೆಂಟ್ಸ್ಗಳು ಒಂದು ಕೀಪರ್ ಗೊತ್ತಿರಬೇಕು. ಇಲ್ಲಿ ನನ್ನ ಕೈ ಎತ್ತಿದ್ರೆ ನಾನು ಪೊಸಿಷನಲ್ಲೇ ಇರೋದಿಲ್ಲ, ಬಾಲ್ ಏನಾದ್ರು ಲೋ ಇತ್ತು ಅಂದರೆ ಕಾಲು ಕೆಳಗಡೆ ಹೋಗುತ್ತೆ. ಸೊ ಕೈಲೇ ಇರುತ್ತೆ, ಬಾಡಿ ಮಾತ್ರ ಮೂವ್ ಆಗುತ್ತೆ, ಹೀಗೆ ಕಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಗುಡ್ ಲಕ್, ಆಲ್ ದಿ ಬೆಸ್ಟ್, ಕೀಪ್ ಇಂಪ್ರೂವಿಂಗ್.